ನಾನು ಮಾಡಬೇಕಾದದ್ದು ಏನು ಎಂಬ ಪ್ರಶ್ನೆಗೆ ಪ್ರಭು ಯೇಸು ನೀಡುವ ಉತ್ತರವನ್ನು ಈ ಕಿರುನಾಟಕದ ಮೂಲಕ ತೋರಿಸಲಿದ್ದೇವೆ. ಪಾತ್ರಧಾರಿಗಳು: ಯೇಸುವಾಗಿ ಜಾನ್ ಡಿಸೋಜಾ, ಶಾಸ್ತ್ರಜ್ಞರಾಗಿ ಮಾರ್ಟಿನ್ ಸಿಕ್ವೇರಾ, ಪ್ರಯಾಣಿಕರಾಗಿ ಜೋಸೆಫ್ ಕರ್ವಲೋ, ಯಾಜಕರಾಗಿ ಐರಿನ್ ಡಿಸೋಜಾ, ಲೇವಿಯಾಗಿ ಫ್ರಾಂಕಿ ಡಿಸೋಜಾ, ಸಮರಿಯದವನು ಬಿಬಿತಾ, ದರೋಡೆಗೋರರಾಗಿ ಮಾನ್ವೆಲ್ ಸಿಕ್ವೇರಾ, ಪ್ರೀತಮ್ ಡಿಸೋಜಾ, ಮ್ಯಾಕ್ಸನ್ ಡಿಸೋಜಾ. ನೃತ್ಯದವರು: ಜಾಸ್ಮಿನ್, ಸಾನಿಯಾ, ಸಲ್ಮಾ, ಪ್ರಿನ್ಸಿಯಾ. ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂದಿದೆ. ಸೋದರ, ನಿನ್ನ ಉತ್ತರ ಸರಿಯಾಗಿದೆ. ನೀನು ಹೀಗೆ ಮಾಡು, ಆಗ ನೀನು ಖಂಡಿತವಾಗಿಯೂ ಅಮರ ಜೀವನ ಪಡೆಯುವೆ. ಸ್ವಾಮಿ, ನನ್ನ ನೆರೆಯವರು ಯಾರು? ಯೇಸುವಿನ ಬಳಿ ಶಾಸ್ತ್ರಜ್ಞ ಕೇಳಿದ ನನ್ನ ನೆರೆಯವನು ಯಾರು ಎಂಬ ಪ್ರಶ್ನೆಗೆ ಯೇಸು ಈ ಸಾಮತೆಯನ್ನು ಹೇಳಿದರು. ಯೇಸು ಹೇಳಿದ ಕಥೆಯ ಕಷ್ಟದಲ್ಲಿ ನೆರವಾದ ಸತ್ಯ ಪ್ರೇಮದ ಕಥೆಯು ನಿತ್ಯ ಜೀವ ಸಿಗುವಂತ ತತ್ವ ಸಾರುವ ಕಥೆಯು. ಒಬ್ಬನು ಜೆರುಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ. ನಾನು ಬಡವ. ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು. ಈತನು ಅವನನ್ನು ಕಂಡದೆ ಆಚೆ ಬಳಸಿಕೊಂಡು ಹೋದ.
ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮರಿಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಅಯ್ಯೋ ದೇವರೇ, ನಾನಿದೇನು ನೋಡುತ್ತಿದ್ದೇನೆ? ಯಾವ ದರೋಡೆಕೋರರು ಈತನನ್ನು ಈ ಅವಸ್ಥೆಯಲ್ಲಿ ಮಾಡಿದ್ದಾರೆ? ದೇವರೇ, ಈತನಿಗೆ ಬದುಕಲು ಒಂದು ಅವಕಾಶ ನೀಡಿ. ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋದ. ಸ್ವಾಮಿ, ಸ್ವಾಮಿ, ಯಾರಿದ್ದೀರಾ? ಯಾರು? ಯಾರು? ಏನಾಗಬೇಕಿತ್ತು? ಸ್ವಾಮಿ, ನಾನೊಬ್ಬ ದೂರ ಪ್ರಯಾಣಿಕ. ನಾನು ದಾರಿಯಲ್ಲಿ ಬರುತ್ತಾ ಇರುವಾಗ ಒಬ್ಬಾತನನ್ನು ದರೋಡೆಕೋರರು ಈ ಪರಿಸ್ಥಿತಿಯಲ್ಲಿ ಮಾಡಿದ್ದಾರೆ. ನಮಗೆ ಸ್ವಲ್ಪ ಸಹಾಯ ಮಾಡುವಿರಾ? ಸರಿ ಸ್ವಾಮಿ. ಸ್ವಾಮಿ, ಈತ ಯಾರೆಂದು ನನಗೆ ತಿಳಿಯದು, ಆದರೆ ಈತ ದೇವರ ಸೃಷ್ಟಿ. ಈ ನಾಣ್ಯವನ್ನು ತಗೊಳ್ಳಿ, ಈತನ ಶುಶ್ರೂಷೆಗೆ ನಿಮಗೆ ಬೇಕಾಗಬಹುದು. ಸರಿ ಸ್ವಾಮಿ, ಈತನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇವರ ಬಗ್ಗೆ ನೀವು ಚಿಂತಿಸಬೇಡಿ. ನೀವು ಸಮಾಧಾನವಾಗಿ ಹೋಗಿ ಬನ್ನಿ. ಇನ್ನೊಂದು ಸಹೋದರ ವಿಷಯ, ನಾನು ಪಟ್ಟಣದ ಪ್ರಯಾಣಕ್ಕೆಂದು ದೂರಕ್ಕೆ ಹೋಗುತ್ತಾ ಇದ್ದೇನೆ. ಈತನ ಶುಶ್ರೂಷೆಗೆ ಬೇಕಾಗಿರುವ ನಾಣ್ಯ ಏನಾದರೂ ಹೆಚ್ಚಿಗೆ ಬೇಕಾದರೆ ನಾನು ಹಿಂತಿರುಗಿ ಬರುವಾಗ ನಿಮಗೆ ಒಪ್ಪಿಸಿಕೊಳ್ಳುತ್ತೇನೆ. ಸರಿ ಸ್ವಾಮಿ, ನೀವು ಇವರ ಬಗ್ಗೆ ಚಿಂತೆ ಬಿಟ್ಟು ನಿಮ್ಮ ಪಯಣವನ್ನು ಮುಂದುವರಿಸಿ. ಧನ್ಯವಾದಗಳು ಸಹೋದರ. ಸಹೋದರ, ಈ ಮೂವರಲ್ಲಿ ಯಾರು ಆ ಗಾಯಗೊಂಡ ಮನುಷ್ಯನಿಗೆ ಪ್ರೀತಿ ಮಾಡಿದರು? ಸ್ವಾಮಿ, ಖಂಡಿತವಾಗಿಯೂ ಆತನಿಗೆ ಸಹಾಯ ಮಾಡಿದ ಸಮಾರ್ಯದವನು. ನೀನು ಕೂಡ ಹಾಗೆ ಮಾಡು. ಸರಿ ಸ್ವಾಮಿ. ಹೌದು ಪ್ರೀತಿಯ ಕ್ರಿಸ್ತನ ಭಕ್ತಾದಿಗಳೇ, ಯೇಸು ಈ ಸಾಮರ್ಥ್ಯ ಮೂಲಕ ನಮಗೆ ತಿಳಿಸುವುದೇನೆಂದರೆ,
ನಾವು ಬಲಹೀನರ, ನಿರ್ಗತಿಕರ, ಕಷ್ಟದಲ್ಲಿರುವವರ, ಅನಾಥರ, ಯಾರೂ ಇಲ್ಲದವರಿಗೆ ನಾವು ನೆರವಾಗಬೇಕಿದೆ. ಹೀಗೆ ನಾವು ನಮ್ಮ ನೆರೆಹೊರೆಯವರಲ್ಲಿ ಕ್ರಿಸ್ತನನ್ನು ಕಾಣಬೇಕೆಂದು ಯೇಸು ಪ್ರತಿ ಸಾಮರ್ಥ್ಯದಲ್ಲೂ ನಮಗೆ ತಿಳಿಸುತ್ತಾ ಬಂದಿದ್ದಾರೆ. ನಾವು ಕ್ರಿಸ್ತನ ಆಗಮನಕ್ಕೆ ಎದುರು ನೋಡುತ್ತಿರುವಾಗ ಆಗಮಿಸುತ್ತಿರುವ ಕ್ರಿಸ್ತನನ್ನು ನಮ್ಮ ನೆರೆಹೊರೆಯವರಲ್ಲಿ ಕಾಣುವ ಎಂದು ಹೇಳುತ್ತಾ ಈ ಪುಟ್ಟ ನಾಟಕವನ್ನು ಮುಗಿಸುತ್ತೇವೆ. ಒಳ್ಳೆ ಸಮಾರ್ಯನೇ ನನ್ನ ಕಷ್ಟಕ್ಕೆ ನೆರೆಯವನಾದ ಒಳ್ಳೆ ಸಮಾರ್ಯನೇ, ಒಳ್ಳೆ ಸಮಾರ್ಯನೇ, ಒಳ್ಳೆ ಸಮಾರ್ಯನೇ ನನ್ನ ಕಷ್ಟಕ್ಕೆ ನೆರೆಯವನಾದ ಒಳ್ಳೆ ಸಮಾರ್ಯನೇ. ನೆರೆಯವ ಯಾರು ನನ್ನ ನೆರೆಯವ